ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ. ಅದು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣವ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮದು ಒಂದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರ್ ಇನ್ ಅ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಅ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸು ಮತ್ತು ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸು ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ತಾಯಿ ಮಗನ ಸಾಂಗ್ ಬಗ್ಗೆ ಏನು ಹೇಳ್ತೀನಿ? ಈ ಎಮೋಷ್ನಲ್ ಸಾಂಗು ನಿಮ್ಮನ್ನು ಹೇಗೆ ಕನೆಕ್ಟ್ ಆಗುತ್ತೆ? ಯಾವ ಥರ ಫೀಲ್ ಮಾಡಿದೆ? ಅದು ಆ್ಯಕ್ಚುಲಿ ಈ ಸಾಂಗ್ ಕೇಳೋಕ್ಕೆ ತುಂಬ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು. ತುಂಬ ಎಮೋಷ್ನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸು ತುಂಬ ಎಮೋಷ್ನಲ್ ಆಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಸಿನಿಮಾಗ್ರಾಫಲ್ಲಿ ಒಂದಷ್ಟು ಹಾಡುಗಳು ಈ ಸಿನಿಮಾದಲ್ಲಿ ನಾವು ಅಬ್ಸರ್ವ್ ಮಾಡಿದಂಗೆ ಭಾಳ ಪಾಪ್ಯುಲಾರಿಟಿ ಇದೆ ಮತ್ತು ಭಾಳ ಇದು ಇವತ್ತು ತುಂಬ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗು ಅಂತಲೇ ಹಾರೈಸ್ತಾಳೆ. ಮಹಾರಾಜನಿಗೆ ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾಳೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದರೆ ದೇವರ ಗುಡಿಯಲ್ಲಿ, ದೇವರೇ ಇಲ್ದಿರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮ ಶುರುವಾಗಿ ಲೇಟ್ ಆಯಿತು ಅಂತ. ಹೌದು, ಈ ಪೂಜೆಗೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನು ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷ್ನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಈ ಸಾಂಗ್ ಬಗ್ಗೆ ನಿಮ್ಗೆ ಹೇಳಿದಾಗ ನಿಮ್ಗೇನು ಫೀಲ್ ಆಯಿತು? ಯಾಕಂದರೆ ಇದು ತುಂಬ ಎಮೋಷ್ನಲ್ ಫೀಲು. ತಾಯಿ ಇದೀವಿ ಕನೆಕ್ಟ್ ಆದ್ರಿ. ಈ ಸಾಂಗ್ ಇದೇ ಸಿನಿಮಾಲಿಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್. ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿಯಾಯಿತು ನನಗೆ ನೋಡೋದಕ್ಕೆ. ಕನೆಕ್ಟ್ ಆಯಿತು. ನನ್ನ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಆ ಥರ ಮಾಡಿದ್ದಾರೆ. ಮಗನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ. ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನು ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲನೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನು ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿಯಾಗತ್ತೆ. ಇಡೀ ಸಿನಿಮಾ ನಮಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದು ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನು. ತುಂಬ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸು
ತುಂಬ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಬೆಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣೋ ಹಾಗೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಸಿನಿಮಾ ನೋಡಿ ಥ್ಯಾಂಕ್ ಯು. ನಿಮ್ಮ ಪಾತ್ರ ಏನಾಗಿರುತ್ತೆ ಅಂತ ಸರ್? ಇಲ್ಲ, ಸ್ನೇಹಿತನ ಪಾತ್ರ, ಸಪೋರ್ಟ್ ಮಾಡೋದು, ಸಪೋರ್ಟಿಂಗ್ ಅಥವಾ ತೊಂದರೆ ಕೊಡೋದು ಸ್ನೇಹಿತನ? ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡಿ. ಶೂಟಿಂಗಲ್ಲಿ ತುಂಬ ಒಳ್ಳೊಳ್ಳೆ ಅನುಭವ ಆಯಿತು ಅಂದರು, ಅದನ್ನು ಹೇಳಿ ಸರ್. ತುಂಬ ಅನುಭವ ಆಯಿತು, 3 ವರ್ಷ ಆಯ್ತಲ್ಲ ಸರ್ ಮಾತು. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು, ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟರ್ ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ. ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್. 4 ಮಾಂಟೇಜೆ. ಒಂದು ವಿನಯ್ ಸರ್ರು, ಅದಿತಿ ಮೇಡಮ್ ಅವ್ರದ್ದೊಂದು, ಮತ್ತು ನಿಶಾ ಮೇಡಮು ವಿನಯ್ ಸರ್ದು, ಇನ್ನೊಂದು ಚೈಲ್ಡ್ಹುಡ್ಡು ಮಕ್ಕಳದ್ದು, ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವರು. ಒಟ್ಟು 4 ಸಾಂಗ್ ಕೊರಿಯೋಗ್ರಾಫ್ ಮಾಡಿ. ಸಿಂಗಲ್ ಕಾರ್ಡ್ ಸರ್? ಇಲ್ಲ ಸರ್, ಅಂದರೆ ಈ ಕತೆಗೆ ಡ್ಯಾನ್ಸು ಅಷ್ಟಾಗಿ ಕೇಳಿರಲಿಲ್ಲ. ಸೊ ಮಾಂಟೇಜ್ ಸ್ಟೈಲಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು. ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಡ್ಯಾನ್ಸ್ ಥರ ಯಾವುದೂ ಅನ್ನಿಸಿರಲಿಲ್ಲ ಸರ್. ಸೊ ಕಂಟೆಂಟ್ ಓರಿಯೆಂಟೆಡ್ ಆಗೇ ಕೊರಿಯೋಗ್ರಾಫ್ ಮಾಡಿರೋದು. ಈ ಸಾಂಗು ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣಮ್ಮದು ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ, ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಧರ್ಮೇಂದ್ರ ಅರಸಿ ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರೆಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಅರಸಿ ಅವ್ರನ್ನ ಮುಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರು, ಪ್ರೊಡ್ಯೂಸರ್ ಸರು, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದಿರ್ಮಣೆ, ಸುಸ್ತಿಕು, ಕೌಶಿಕ್, ವಿಕ್ಕಿ, ಸಾಮ್ರಾಟು, ಗಣೇಶು, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವ್ರು ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಹಾಡು ಬರೆಯೋದಕ್ಕೆ ಆ ಫೀಲಿಂಗ್ ಅವರು ಆ್ಯಕ್ಚುಲಿ ಟ್ಯೂನ್ ಕೇಳಿ ಅವ್ರ ಸಿಚುವೇಶನ್ನ ಕೇಳಿ ಅವರೇ ಒಂದು ವರ್ಷನ ನಾನು ಬರೀತೀನಿ ಅಂತ ಬರ್ತಿದ್ದೆ. ಎಷ್ಟು ವರ್ಷ ಮಾಡಿದ್ರೆ? ಇಲ್ಲ, ಒಂದೇ ವರ್ಷ. ನಿಮ್ಮ ಜರ್ನಿ ಇದೆ ಸಿನಿಮಾ ಒಂದಷ್ಟು? ಅದು ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದರೆ ರಿಯಲ್ ಲೈಫ್ ಎಷ್ಟಿದೆ ಅಂತ ಕೇಳ್ತಾರೆ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದರೆ ಎಲ್ಲರೂ ಲೈಫಲ್ಲಿ ಆಗಿರುತ್ತಲ್ಲ. ಸೊ ಅದನ್ನ ನನಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿದ್ವಿ. ನಿಮ್ದು ಯಾವ್ದು ಲವ್ ಜರ್ನಿ ಆ್ಯಡ್ ಆಗಿದೆಯಾ? ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸಾರು ಮಾತಾಡಿದ್ರು, ಅತಿಥಿ ಮೇಡಮ್ಮು ಮತ್ತು ನಮ್ಮ ಲೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋದು ಅಂದ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಇದೇ ಈ ಮಂತ್ 29 ನಮ್ಮ ಸಿನಿಮಾ 11 ಕಾಲ ರಿಲೀಸ್ ಆಗ್ತಾರೆ. ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸಿ ಮಾಡಿದ್ರಿ, ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಷ್ಟು ಥಿಯೇಟ್ರಿಗೆ ಬರ್ತೀರಾ ಸರ್ ಎಲ್ಲ ಓವರಾಲಿಗೆ? ಥಿಯೇಟ್ರ್ ಡಿಸ್ಕಸ್ ಮಾಡ್ತಾಯಿದ್ದೀವಿ ಸರ್. ಓವರಾಲ್ ಬರ್ತೀವಿ, ಮ್ಯಾಕ್ಸಿಮಮ್ ಥಿಯೇಟ್ರ್ ಬರ್ತೀವಿ. ಎಲ್ಲ ಆಲೆ ಪೇಪರ್ ಕೊಟ್ಟಿದ್ದೀವಿ. ಒಂದು 100-170 ಥಿಯೇಟ್ರ್ ಗಂಟೆ ಬರ್ತಾಯಿದ್ದೀವಿ. ಇನ್ನೂ ಪ್ಲೇಸ್ ಆಗ್ತದೆ. ಜಗದೀಶ್ ಫಿಲಿಮ್ಸು ಯಾವ ಥರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರೊಡಕ್ಷನಿಂದ 4-6 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು. ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ರ್ ಆಗಬೇಕು ಅಂತ, ಆ ಥರದ ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಪ್ರೊಡ್ಯೂಸರ್ ಪಾತ್ರ ನೀವೇ ಮಾಡಿದ್ದೀರಾ? ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಅದರಲ್ಲಿ? ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು, ರೈತನ ಮಗಲ್ಲ ಸರ್. ನಾನು ಬಂದದ್ದು ವಿಜಯ್ ಸರ್, ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ ರೈಸ್ ಗಾಡೀಲಿ ಅನ್ನ ಎಗ್ ರೈಸ್ ಮಾಡೋಂಥ ಒಂದು ಸೀನು. ಮೇಡಮ್ ಅವರು ಇವ್ರು ಮಿಸಸ್ ಅವರು